Greetings to you all in the loving name of our Lord and Savior Jesus Christ. ನಿಮ್ಮೆಲ್ಲರಿಗೂ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಕೋರುವಂತವನಾಗಿದ್ದೇನೆ. Dear friends, we have come to the almost end of this year. ನಾವು ಈ ವರ್ಷದ ಕೊನೆಯ ಭಾಗಕ್ಕೆ ಬರುತ್ತಾ ಇದ್ದೇವೆ. There were joyful moments and there were painful situations. ನಮ್ಮ ಜೀವಿತದಲ್ಲಿ ಗಮನಿಸಿ ನೋಡಬೇಕಾದರೆ ಸಂತೋಷವು, ದುಃಖವು, ವೇದನೆಗಳು, ಈ ರೀತಿಯಾದಂಥ ಎಲ್ಲ ರೀತಿಯ ಒಂದು ಸಂದರ್ಭಗಳು ನಮಗೆ ಬಂದದ್ದುಂಟು. There were challenges in our lives. ನಮ್ಮ ಜೀವಿತದಲ್ಲಿ ಸವಾಲುಗಳಿದ್ದವು. Ups and downs, mountains and the valleys. ನಮ್ಮ ಜೀವಿತದಲ್ಲಿ ಏರಿಳಿತಗಳು ಮತ್ತು ಬೆಟ್ಟಗಳು, ಕಣಿವೆಗಳಿಂದ ತುಂಬಿರಂಥ ಒಂದು ಜೀವನವಾಗಿತ್ತು. Many of us must have thought whether we can reach the end of this year and see the new year. ಅನೇಕರು ತಿಳಿದುಕೊಂಡಿದ್ದದ್ದು ನಮ್ಮ ಜೀವಿತದಲ್ಲಿ ನಾವು ಈ ವರ್ಷವನ್ನು ದಾಟುತ್ತೇವೋ ಎಂಬುದಾಗಿ ತಿಳಿದಿದ್ದರು. Yes, many of us must have gone through such a dark valleys in our lives. ಅನೇಕರು ತನ್ನ ಜೀವಿತದಲ್ಲಿ ಕಾರ್ಗತ್ತಲಿನ ಒಂದು ಕಣಿವೆಯಲ್ಲಿ ಹಾದು ಹೋಗಿರಬಹುದು. But one thing is certain and stands out. ಆದರೆ ಒಂದು ಮಾತ್ರ ನಿಶ್ಚಯವಾಗಿ ಎಲ್ಲರ ಜೀವಿತದಲ್ಲಿಯೂ ನಡೆದದ್ದುಂಟು. God was faithful in our lives throughout this year. ಈ ವರ್ಷ ಪೂರ್ತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ನಮಗೆ ನಂಬಿಗಸ್ತನಾಗಿದ್ದನು. It did not change with the time or change with the seasons. ಆತನು ಕಾಲಗಳು ಮತ್ತು ಸಂದರ್ಭಗಳಿಗೆ ತಕ್ಕಂತೆ ಬದಲಾಗಲಿಲ್ಲ. He was unchanging and his promises were true. ಆತನ ಯಾವಾಗಲೂ ನಮ್ಮೊಂದಿಗೆ ಇದ್ದು ಆತನು ಬದಲಾಗದೆ ಆತನ ವಾಗ್ದಾನಗಳು ಎಂದೆಂದಿಗೂ ಅದು ನಿಜವಾಗಿ ಕಂಡು ಬರುತ್ತಾ ಇತ್ತು. Today we can say that God's promises are reliable. ಈ ಒಂದು ದಿನದಲ್ಲಿ ನಾವು ಇಂದು ನಿಂತಿರುವಂಥ ಸಮಯದಲ್ಲಿ ಹೇಳಬಹುದು, ದೇವರ ಪ್ರತಿಯೊಂದು ವಾಗ್ದಾನವು ಅದು ನಮ್ಮ ಜೀವಿತದಲ್ಲಿ ನಿಜಕ್ಕೂ ಅದು ಸತ್ಯ ಎಂಬುದಾಗಿ. Hallelujah. 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 In Lamentation, ಪ್ರಲಾಪಗಳ ಪುಸ್ತಕ chapter 3 verse 22 to 23 very clearly says, ಮೂರನೇ ಅಧ್ಯಾಯ 22-23 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, it is of the Lord's mercies that we are not consumed, because his compassions fail not. They are new every morning. Great is thy faithfulness. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಆಮೆನ್. Karthar, God has been so good to us. ದೇವರು ನಮಗೆ ಒಳ್ಳೆಯವನಾಗಿಯೇ ಇದ್ದನು. Hallelujah. 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 He was so good all through, and we will be good henceforth also. ಆತನು ಇಂದಿನವರೆಗೂ ನಮಗೆ ಒಳ್ಳೆಯವನಾಗಿದ್ದು ಇನ್ನು ಮುಂದೆಯೂ ನಮಗೆ ಒಳ್ಳೆಯವನಾಗಿಯೇ ಇರುವನು. நன்றியோடு துதி பாடுவேன். கர்த்தர் செய்த நன்மைகளை, what God has done, we just count it. ದೇವರು ನಮಗೆ ಮಾಡಿದಂಥ God. ಮಹೋಪಕಾರಗಳನ್ನು ಎಣಿಸಿ ಆತನಿಗೆ ಸ್ತುತಿಯನ್ನು ಸಲ್ಲಿಸಬೇಕು. Hallelujah. 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 Count your blessings and name them one by one, and it will surprise you what the Lord has done in your lives. ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಪ್ರತಿಯೊಂದು ಮಹೋಪಕಾರಗಳನ್ನು ಎಣಿಸಿ ನೋಡುವಾಗ ಅದು ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. Just count all your blessings, what he has done. ಆತನು ಮಾಡಿದಂಥ ಮಹೋಪಕಾರಗಳನ್ನು ನೀವು ಎಣಿಸಿ ನೋಡಿರಿ. God's faithfulness is constant and does not vary with the seasons. ಆತನ ನಂಬಿಗಸ್ತಿಕೆಯು
ಎಲ್ಲ ಕಾಲಗಳಲ್ಲಿಯೂ ಒಂದೇ ರೀತಿಯಾಗಿ ಕಾಣಲ್ಪಡುತ್ತದೆ, ಅದು ಬದಲಾಗುವುದೇ ಇಲ್ಲ. He doesn't change. ಆತನು ಬದಲಾಗುವುದಿಲ್ಲ. He doesn't change. ಆತನು ಬದಲಾಗುವುದಿಲ್ಲ. He fails not. ಆತನು ನಮ್ಮನ್ನು ತೊರೆಯುವುದೂ ಇಲ್ಲ. Hebrews chapter verse 13 verse 8 says, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, His faithfulness is not seasonal. ಆತನ ನಂಬಿಗಸ್ತಿಕೆಯು ಯಾವಾಗಲೂ ಸಮಯಕ್ಕೆ ಬದಲಾಗುವಂಥದ್ದಲ್ಲ. He is the same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. He fulfills his promises. ಆತನು ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ. In Timothy chapter 2 verse 2 Timothy chapter 2 verse 13 says, 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, He is faithful even when we are faithless. ನಾವು ನಂಬದೇ ಹೋದಾಗ್ಯೂ ಸಹ ಆತನು ನಂಬಿಗಸ್ತನಾಗಿದ್ದಾನೆ. Check back and see how many times you failed God, you rebelled against God, you did not obey His words. All through, but though we were not having any faith on God, rebelled against God, we are faithless people, but God was faithful all through. ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಬಾರಿ ಆತನನ್ನು ನಂಬದೆ ಅಪನಂಬಿಕೆಯಿಂದ ಕಾಣಲ್ಪಟ್ಟಾಗ್ಯೂ ಸಹ ಆತನು ನಮಗೆ ನಂಬಿಗಸ್ತನಾಗಿಯೇ ಕಂಡು ಬಂದನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Because of His mercies which endures forever. ಆತನ ಕರುಣೆಯು ಎಂದೆಂದಿಗೂ ಇರುವುದರಿಂದಲೇ ನಮ್ಮ ಮೇಲೆ ಆತನು ನಂಬಿಗಸ್ತನಾಗಿದ್ದನು. God's faithfulness does not depend on our faithfulness. ದೇವರ ನಂಬಿಗಸ್ತಿಕೆ ಎನ್ನುವಂಥದ್ದು ನಮ್ಮ ನಂಬಿಕೆಯ ಮೇಲೆ ಆಧಾರಗೊಂಡಿಲ್ಲ. He is full of faithfulness irrespective of season, irrespective of people. ಆತನು ಯಾರೇ ಜನರನ್ನು ನೋಡಿ ಇಲ್ಲವೇ ಯಾವುದೇ ಕಾಲಗಳನ್ನು ನೋಡಿ ತನ್ನ ನಂಬಿಗಸ್ತಿಕೆಯನ್ನು ತೋರಿಸುವುದಿಲ್ಲ. ಆತನು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಜನರಿಗೂ ನಂಬಿಗಸ್ತನಾಗಿ ಕಾಣಲ್ಪಡುತ್ತಾನೆ. Psalms 136 verse 1 says, Psalms 136 verse 1 says, ಕೀರ್ತನೆಗಳು yeah, 136 ಮೊದಲನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, His mercies and goodness endures forever. ಆತನ ಕೃಪೆಯು ಸದಾ ಕಾಲವು ಶಾಶ್ವತವಾಗಿದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. It endures forever and ever. ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. And He is always close to us. ಆತನು ಯಾವಾಗಲೂ ನಮಗೆ ಹತ್ತಿರವಾಗಿದ್ದಾನೆ. We might not notice that God is so close to us, but mind you, He is always close to you. ನಮ್ಮ ಜೀವಿತದಲ್ಲಿ ದೇವರು ಹತ್ತಿರವಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳದೆ ಇರಬಹುದು, ಆದರೆ ದೇವರು ಎಂದೆಂದಿಗೂ ನಮ್ಮ ಹತ್ತಿರದಲ್ಲಿಯೇ ಇದ್ದಾನೆ. Hallelujah. Hallelujah. Look back and see. Many a times you must have wondered whether God is with you, whether He is coming with you or gone away. He left you orphaned. ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಸಂಗಡ ಇದ್ದಾನ, ಇಲ್ಲವೇ ನಮ್ಮನ್ನು ಬಿಟ್ಟು ಇದ್ದಾನ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತಾ ಇರಬಹುದು. But God never abandons us, never leaves us. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. Psalms 23 verse 4 says, ಕೀರ್ತನೆಗಳು 23:4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, When we pass through the valley of death, He is with us. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಆತನು ನಮ್ಮ ಸಂಗಡ ಇದ್ದಾನೆ. Hallelujah. ಹಲ್ಲೆಲೂಯಾ. His stick and staff helps us. ಆತನ ದೊಣ್ಣೆಯು ಆತನ ಕೋಲು ನಮಗೆ ಧೈರ್ಯ ಕೊಡುವಂತದ್ದಾಗಿದೆ. But sometimes we felt, oh, God left me like this. I'm suffering alone. Nobody there to take care. Why all these things are happening?
ಕೆಲವು ವೇಳೆಗಳಲ್ಲಿ ನಾವು ನಮ್ಮ ಜೀವಿತದಲ್ಲಿ ದೇವರು ನನ್ನನ್ನು ಕೈಬಿಟ್ಟಿದ್ದಾನೆ, ನನ್ನ ಸಂಗಡ ಇಲ್ಲ, ನನ್ನನ್ನು ನೋಡಿಕೊಳ್ಳುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ಪ್ರಶ್ನಿಸುತ್ತೇವೆ. Job 42 verse 12 to 13, if we read, it explicitly says how God was with Job, though he was passing through trials and temptations in his life, losing everything he had. ಯೋಬನ ಜೀವಿತದಲ್ಲಿ ಗಮನಿಸಿ ನೋಡಬೇಕಾದ್ರೆ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ 42ನೇ ಅಧ್ಯಾಯ 12-13 ವಾಕ್ಯಗಳಲ್ಲಿ ಆತನು ತನ್ನ ಜೀವಿತದಲ್ಲಿ ಎಲ್ಲ ರೀತಿಯಾದಂಥ ಸಂಕಟಗಳನ್ನು ಹಾದು ಹೋಗುವಾಗ ದೇವರು ಆತನ ಸಂಗಡ ಇದ್ದು ಯಾವ ರೀತಿಯಾಗಿ ನಡೆಸಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. Job was a righteous man in the sight of God. ದೇವರ ದೃಷ್ಟಿಗೆ ಯೋಬನು ನಂಬಿಗಸ್ತನಾದಂಥ ವ್ಯಕ್ತಿಯಾಗಿದ್ದನು. He was not a bad man that he should be punished. ಆತನು ಶಿಕ್ಷೆಯನ್ನು ಹೊಂದುವುದಕ್ಕೆ ದುಷ್ಟನಾದಂಥ ವ್ಯಕ್ತಿಯೂ ಆಗಿರಲಿಲ್ಲ. But still the Satan wanted to test him. ಆದರೂ ಸಹ ಸೈತಾನನು ಯೋಬನನ್ನು ಪರೀಕ್ಷಿಸಬೇಕೆಂದಿದ್ದನು. God permitted that. ದೇವರು ಅದಕ್ಕೆ ಒಪ್ಪಿಕೊಂಡನು. And the devil tested Job in and out fully, and Job lost everything he had, his sons, daughters, wealth, even his health also. ಆಗ ದೇವರು ಅನುಮತಿಸಿದ ನಂತರ ಸೈತಾನನಿಂದ ಯೋಬನು ಶೋಧಿಸಲ್ಪಟ್ಟು ತನ್ನ ಮಕ್ಕಳು, ತನ್ನ ಬಳಿಯಲ್ಲಿದ್ದಂಥ ಆಸ್ತಿ ಸಂಪತ್ತು ಎಲ್ಲವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ ತನ್ನ ಆರೋಗ್ಯವನ್ನು ಕಳೆದುಕೊಂಡನು. Hallelujah. Hallelujah. Just imagine if we were in the position. I know some of you must have gone through that situation also. ಈ ದಿನದಲ್ಲಿ ಇದನ್ನು ಯೋಚಿಸಿ ನೋಡಬೇಕಾದರೆ ನಿಮ್ಮಲ್ಲಿ ಕೆಲವರು ಸಹ ಈ ರೀತಿಯಾದಂಥ ಒಂದು ಹಾದಿಯಲ್ಲಿ ಹಾದು ಹೋಗಿದ್ದಿರಬಹುದು. There were losses. ಕೆಲವು ವೇಳೆಗಳಲ್ಲಿ ನಷ್ಟಗಳು ಉಂಟಾಗಿರಬಹುದು. There were sickness. ರೋಗದಲ್ಲಿ ಬಿದ್ದಿರಬಹುದು. Untold sufferings. ಹೇಳಲು ಸಾಧ್ಯವಾಗದೇ ಇರುವಂಥ ನೋವುಗಳು. You do not know the reason why all these things came in your life. ಇವೆಲ್ಲವೂ ನನ್ನ ಜೀವಿತದಲ್ಲಿ ಯಾಕೆ ಬಂತು ಎಂಬುದಾಗಿ ನಿಮಗೆ ತಿಳಿಯದೇ ಇರಬಹುದು. Must have wondered God left you alone. ನೀವು ಒಂದು ವೇಳೆ ತಿಳಿದುಕೊಂಡಿರಬಹುದು ದೇವರು ನನ್ನನ್ನು ಒಂಟಿಯಾಗಿ ಕೈಬಿಟ್ಟಿದ್ದಾನೆ ಎಂಬುದಾಗಿ. While Satan was testing Job, God was with Job all through. He did not leave him, abandoned him. ಅಲ್ಲಿ ಸೈತಾನನು ಯೋಬನನ್ನು ಪರೀಕ್ಷಿಸಿ ನೋಡುವಂತ ಪ್ರತಿಯೊಂದು ಗಳಿಗೆಯಲ್ಲಿಯೂ ದೇವರು ಯೋಬನ ಸಂಗಡ ಇದ್ದನು, ಆತನನ್ನು ಒಂಟಿಯಾಗಿ ಕೈಬಿಡಲಿಲ್ಲ. We'll read the verse, Job 42, verse 12 to 13. ಯೋಬನ ಪುಸ್ತಕ 42ನೇ ಅಧ್ಯಾಯ 12-13ನೇ ವಾಕ್ಯವನ್ನು ಗಮನಿಸಿ. Let us see how God restored the end of Job, the last days of Job. ಯೋಬನ ಕೊನೆಯ ಕಾಲದಲ್ಲಿ ಆತನ ಜೀವಿತವನ್ನು ಯಾವ ರೀತಿಯಾಗಿ ಆತನು ಆಶೀರ್ವದಿಸಿದನು ಎಂಬುದಾಗಿ ಇಲ್ಲಿ ಗಮನಿಸುತ್ತೇವೆ. Now the Lord blessed the latter days of Job more than his beginning, for he had 14,000 sheep, 6,000 camels, 1,000 yoke of oxen, 1,000 female donkeys. He also had his 7 sons and 3 daughters. ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಆದರು. Hallelujah. 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 God did not leave him. He was close to him all through. ದೇವರು ಆತನನ್ನು ಕೈ ಬಿಡಲಿಲ್ಲ, ಆತನ ಸಂಗಡ ಯಾವಾಗಲೂ ಇದ್ದು ಆತನ ಹತ್ತಿರದಲ್ಲಿಯೇ ಇದ್ದನು. Our God is an unchanging God, doesn't affected by any seasons or time.
ನಮ್ಮ ದೇವರು ಬದಲಾಗದಂತ ದೇವರು, ಕಾಲವು ಗಳಿಗೆಯು ಹೇಗೆ ಬದಲಾದರೂ ಆತನು ಮಾತ್ರ ಬದಲಾಗದಂತ ದೇವರಾಗಿದ್ದಾನೆ. God is faithful even in our dry seasons. ನಾವು ಎಲ್ಲವನ್ನು ಕಳೆದುಕೊಂಡಿರುವಾಗಲೂ ದೇವರು ನಮಗೆ ನಂಬಿಗಸ್ತನಾಗಿದ್ದಾನೆ. There are seasons we have dryness in our lives. We make prayers, but no answers from God. ನಮ್ಮ ಜೀವಿತದಲ್ಲಿ ನಮಗೆ ಒಣಗಿದಂಥ ಎಲ್ಲವನ್ನು ಕಳೆದುಕೊಂಡಂಥ ಒಂದು ಪರಿಸ್ಥಿತಿ, ನಾವು ಎಷ್ಟೇ ಪ್ರಾರ್ಥಿಸಿದರೂ ಅದಕ್ಕೆ ಉತ್ತರವೇ ಬರದೇ ಇರುವಂಥ ಒಂದು ಗಳಿಗೆ. You must have had this in this year. You must have made prayers after prayers, supplication after supplication to God to know the situation you are passing through. ನಾವು ನಡೆದು ಹೋಗುತ್ತಿರುವಂಥ ಮಾರ್ಗವು ಯಾವ ರೀತಿಯಾಗಿದೆ ಎಂಬುದಾಗಿ ದೇವರು ತಿಳಿದುಕೊಳ್ಳಬೇಕು, ಆತನಿಗೆ ಅರಿವಾಗಬೇಕೆಂಬುದಾಗಿ ನಾವು ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಇರುತ್ತೇವೆ. But any amount of your prayers did not bring any answers. ಯಾವುದೇ ರೀತಿಯಾದಂಥ ಪ್ರಾರ್ಥನೆಯು ಅದಕ್ಕೆ ಉತ್ತರವನ್ನು ತರುವುದೇ ಇಲ್ಲ. Very dry seasons. ಆಗ ಒಣಗಿದಂಥ ಒಂದು ಪರಿಸ್ಥಿತಿ. But my dear friends, I just want to tell you, even in your dry seasons, He was faithful to us. ಪ್ರೀತಿಯುಳ್ಳ ದೇವಚನರೇ, ಆ ರೀತಿಯಾದಂಥ ಒಣಗಿದ ಯಾವುದೇ ಉತ್ತರವು ದೊರೆಯದೇ ಇರುವಂಥ ಪರಿಸ್ಥಿತಿಯಲ್ಲಿಯೂ ದೇವರು ನಿಮ್ಮ ಹತ್ತಿರದಲ್ಲಿಯೇ ಇದ್ದಾನೆ. Our prayers are not answered, but what the problem, the things we are passing through without help. My dear friend, all these things, Bible says, God shows His faithfulness even in such dry seasons also. ನಮಗೆ ಯಾವುದೇ ಉತ್ತರವು ದೊರೆಯಲಿಲ್ಲ, ಒಣಗಿದಂಥ ಪರಿಸ್ಥಿತಿ, ಮುಂದೇನು ಮಾಡಬೇಕೆಂದು ಆಲೋಚಿಸುವುದಕ್ಕೂ ಸಾಧ್ಯವಿಲ್ಲದೆ ಇರುವಂಥ ಪರಿಸ್ಥಿತಿ, ಆ ಒಂದು ಸಮಯದಲ್ಲಿಯೂ ದೇವರು ನಮ್ಮ ಹತ್ತಿರದಲ್ಲಿಯೇ ಇದ್ದಾನೆ. Romans chapter 8 verse 28 says, Romans 8 verse 28 says, and we know that all things work together for good to those who love God, to those who are called according to His purpose. Even when we don't see, He is making all things work together. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. Hallelujah. Hallelujah. We may not able to see God's hand in our life. ನಮ್ಮ ಜೀವಿತದಲ್ಲಿ ದೇವರ ಹಸ್ತವನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. Sometimes we don't feel the presence of a God with us. ನಮ್ಮೊಂದಿಗೆ ದೇವರ ಪ್ರಸನ್ನತೆಯನ್ನು ನಾವು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. We feel that we are left alone to mend our ways, to do our things on our own. ನಮ್ಮ ಎಲ್ಲಾ ಕೆಲಸಗಳನ್ನು ನಾವೇ ಮಾಡುವುದಕ್ಕೆ ದೇವರು ನಮ್ಮನ್ನು ಒಂಟಿಯಾಗಿ ಬಿಟ್ಟಿದ್ದಾನೆ, ನಾನೇ ಎಲ್ಲ ಮಾಡಬೇಕಾಗಿದೆ ಎನ್ನುವಂತ ಪರಿಸ್ಥಿತಿಯಲ್ಲಿ ನಾವು ಇರುವಂತ ರೀತಿಯಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. Oh my dear friend, that's one of the plans of God. ಪ್ರೀತಿಯುಳ್ಳ ದೇವಜನರೇ, ಅದೂ ಸಹ ಆತನ ಒಂದು ತೀರ್ಮಾನವಾಗಿದೆ. Bible very clearly says, ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, everything work together for good to those who love God. ದೇವರನ್ನು ಪ್ರೀತಿಸುವಂತವರಿಗೆ ಎಲ್ಲಾ ಕಾರ್ಯಗಳು ಹಿತಕ್ಕಾಗಿಯೇ ನಡೆಯುತ್ತದೆ. You make prayers after prayers not heard, you say. ನಾವು ಪ್ರಾರ್ಥನೆ ಮಾಡಿ ಅದಕ್ಕೆ ಉತ್ತರವೇ ಇಲ್ಲ ಎಂಬುದಾಗಿ ನೀವು ಹೇಳುತ್ತಾ ಇರಬಹುದು. That's what Habakkuk made in chapter 2 verse 3. He says, Lord, I make prayers after prayers, but you are so silent, not even hearing my prayers. What happened? ದೇವರೇ, ನಾನು ನಿನ್ನಗೆ ಪ್ರಾರ್ಥನೆ ಸಲ್ಲಿಸುತ್ತಲೇ ಇದ್ದೇನೆ, ಆದರೆ ಅದಕ್ಕೆ ಉತ್ತರವೇ ಇಲ್ಲ, ಏನಾಯಿತು ಎಂಬುದಾಗಿ ಹಬಕ್ಕೂಕನು ತನ್ನ ಪುಸ್ತಕದಲ್ಲಿ, ಪ್ರವಾದನೆಯ ಗ್ರಂಥದಲ್ಲಿ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಆತನು ಹೇಳುವುದನ್ನು ನಾವು ನೋಡುತ್ತೇವೆ. God has a perfect time for everything, my dear friend. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಂದು ಕಾರ್ಯಕ್ಕೂ ದೇವರು ಒಂದೊಂದು ಸಮಯವನ್ನು ನೇಮಿಸಿದ್ದಾನೆ. His plan fail not. ಆತನ ಒಂದು ತೀರ್ಮಾನವು ಎಂದಿಗೂ ಅದು ಸೋತು ಹೋಗುವುದಿಲ್ಲ. Visions will surely come. ಆತನ ಕಾರ್ಯಗಳು ಖಂಡಿತವಾಗಿ ನೆರವೇರುವವು.
He is faithful. ಆತನು ನಂಬಿಗಸ್ತನು. Just imagine the life of Joseph. ಯೋಸೇಫನ ಜೀವಿತವನ್ನು ಗಮನಿಸಿ ನೋಡಿ. He must have made prayers after prayers. ಆತನು ಪ್ರಾರ್ಥನೆ ಎಷ್ಟೋ ರೀತಿಯಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಿರಬಹುದು. Betrayal by his own brothers. ತನ್ನ ಸಹೋದರರಿಂದ ಆತನು ಕೈ ಬಿಡಲ್ಪಟ್ಟನು. False accusation. ಆತನ ಮೇಲೆ ತಪ್ಪಾದ ಅಪರಾಧವನ್ನು ಹೊರಿಸಿದರು. Sold as a slave. ಆತನನ್ನು ಒಂದು ಗುಲಾಮನಾಗಿ ಮಾರಿಬಿಟ್ಟರು. Imprisoned for no fault of his. ಆತನು ಯಾವುದೇ ತಪ್ಪು ಮಾಡದೇ ಇದ್ದರೂ ಸಹ ಸೆರೆಮನೆಗೆ ಹಾಕಿದರು. Just imagine Joseph's condition. ಆಗ ಯೋಸೇಫನ ಒಂದು ಆತನ ಪರಿಸ್ಥಿತಿಯನ್ನು ಗಮನಿಸಿ ನೋಡಿ. God knows the perfect time, my dear friend. ದೇವರಿಗೆ ಸರಿಯಾದಂತ ಸಮಯವು ಗೊತ್ತು. When he passed through such a situation, wondering why God is answering, God had his own plan, his own time, when to do, when to raise you up. ನೀವು ಒಂದು ವೇಳೆ ತಿಳಿದುಕೊಳ್ಳುತ್ತಾ ಇರಬಹುದು, ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವೇ ಕೊಡುತ್ತಾ ಇಲ್ಲ ಎಂಬುದಾಗಿ. ಆದರೆ ನಿನಗೆ ಯಾವ ಸಮಯದಲ್ಲಿ ಏನನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. Hallelujah. 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 Sometimes some seasons are very confusing to us. ಕೆಲವು ವೇಳೆಗಳಲ್ಲಿ ಕೆಲವು ಸಮಯಗಳು, ಕೆಲವು ಕಾಲಗಳು ನಮಗೆ ಗೊಂದಲವನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. It doesn't make any sense to us why these things are happening. ಆ ಒಂದು ಕಾರ್ಯಗಳನ್ನು ಗಮನಿಸಿ ನೋಡಬೇಕಾದ್ರೆ ಅರ್ಥವೇ ಇಲ್ಲದಂತ ರೀತಿಯಲ್ಲಿ ಕಾಣಲ್ಪಡುತ್ತದೆ. ಇದೆಲ್ಲ ಯಾಕೆ ನನ್ನ ಜೀವಿತದಲ್ಲಿ ಬರುತ್ತದೆ ಎಂಬುದಾಗಿ ನಾವು ಪ್ರಶ್ನಿಸಬಹುದು. Confusion, losses, you do not know why. ಎಲ್ಲಾ ಕಡೆಗಳಲ್ಲಿ ಗೊಂದಲಗಳು, ನಷ್ಟಗಳು ಈ ರೀತಿಯಾಗಿ ಯಾಕೆ ನಡೆಯುತ್ತಾ ಇದೆ ಎಂಬುದಾಗಿ ನಮಗೆ ಅರ್ಥವಾಗುವುದಿಲ್ಲ. Isaiah chapter 55 verse 8 and 9 says, his plans are something higher than ours. ಅಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8-9 ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ, ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತಲೂ ಉತ್ತಮವಾಗಿದೆ. Hallelujah. Hallelujah. You may want to do something, you have your own plan, you have your own efforts, all these things, you direct every efforts, but still everything fails. Confusion, losses, you wonder why. There are seasons of confusions. ನಮ್ಮ ಜೀವಿತದಲ್ಲಿ ಯಾಕೆ ಇದೆಲ್ಲ ನಡೆಯುತ್ತದೆ, ಇದು ನಡೆಯುವುದರ ಅರ್ಥವೇನು, ಇದಕ್ಕೆ ಕಾರಣವೇನು, ನನ್ನ ಜೀವಿತದಲ್ಲಿಯೇ ಯಾಕೆ ಇದೆಲ್ಲ ಬರಬೇಕೆಂಬುದಾಗಿ ಪ್ರಶ್ನಿಸುತ್ತಿರುವಂತಹ ಸಮಯದಲ್ಲಿ ಎಲ್ಲವೂ ಗೊಂದಲವಾಗಿ ನಮಗೆ ಕಂಡು ಬರುತ್ತಾ ಇರುತ್ತದೆ. Even in this nonsense seasons which doesn't make any sense to you, even that season God is faithful to us. ನಮ್ಮ ಜೀವಿತದಲ್ಲಿ ಅರ್ಥವೇ ಇಲ್ಲದಂತೆ ನಡೆಯುವಂತ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ದೇವರು ಅದು ತನ್ನ ತೀರ್ಮಾನದ ಪ್ರಕಾರವಾಗಿ ನಡೆಸಿ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. You wonder why. ನೀವು ತಿಳಿದು ಅಂದುಕೊಳ್ಳಬಹುದು ಯಾಕೆ ಇದೆಲ್ಲ ಎಂಬುದಾಗಿ. He has a larger plan for you. ಆತನು ನಿನಗೋಸ್ಕರವಾಗಿ ಒಂದು ದೊಡ್ಡ ತೀರ್ಮಾನವನ್ನು ಇಟ್ಟಿದ್ದಾನೆ. He may be strengthening you more and more, that so that you are prepared for something bigger, my dear friend. ನಿನ್ನನ್ನು ದೇವರು ಈ ರೀತಿಯಾದಂತ ಮಾರ್ಗದಲ್ಲಿ ನಡೆಸಿ ನಿನ್ನನ್ನು ಬಲಪಡಿಸುತ್ತಾ ಇದ್ದಾನೆ. ಯಾಕೆಂದರೆ ಬರುವಂತ ಕಾಲಗಳಲ್ಲಿ ನೀನು ಎಲ್ಲಾ ಕಾರ್ಯಗಳನ್ನು ಎದುರಿಸುವುದಕ್ಕೆ, ಶಕ್ತನಾಗುವುದಕ್ಕೆ ನಿನ್ನನ್ನು ಬಲಪಡಿಸುತ್ತಾ ಇದ್ದಾನೆ. Moses had a confusion. ಮೋಶೆಗೂ ಸಹ ಗೊಂದಲವಿತ್ತು. God said, take the people, I'll be with you, I will help you, you can take them out of Egypt to Israel. All that God promised. But the first time he went and met the king said, hello, I don't know who you are. I don't know who is your God. Why should I obey your God? It's an utter shock to Moses.
ಮೋಶೆಯನ್ನು ಕರೆದು ದೇವರು, ನಾನು ನಿನ್ನನ್ನು ಇಸ್ರಾಯೇಲ್ಯರನ್ನು ಆ ಒಂದು ಐಗುಪ್ತ ದೇಶದಿಂದ ಹೊರಕ್ಕೆ ತರುವುದಕ್ಕಾಗಿ ನೇಮಿಸಿದ್ದೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ನಡೆಸುವೆನು ಎಂಬುದಾಗೆಲ್ಲ ವಾಗ್ದಾನ ಮಾಡಿದನು. ಅದೇ ಪ್ರಕಾರವಾಗಿ ಮೋಶೆಯು ಹೋಗಿ ಫರೋಹನ ಬಳಿಯಲ್ಲಿ, ಐಗುಪ್ತದ ಅರಸನ ಬಳಿಯಲ್ಲಿ ಹೋಗಿ ನನ್ನ ಜನರನ್ನು ಬಿಡಿಸಬೇಕು ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ಆ ಫರೋಹನು ಹೇಳುವಂಥ ಮಾತು, ನೀನು ಯಾರೋ ಗೊತ್ತಿಲ್ಲ, ನಿನ್ನ ದೇವರು ಯಾರು ಎಂಬುದಾಗಿ ಪ್ರಶ್ನಿಸುತ್ತಾನೆ. God only told me to do this, so God is with me. All that with the hope, joy you go, you fail miserably. ದೇವರು ಹೇಳಿದ್ದು, ನಾನು ದೇವರು ಹೇಳಿದ್ದನ್ನೇ ಮಾಡುತ್ತಾ ಇದ್ದೇನೆ, ದೇವರು ನನ್ನ ಸಂಗಡ ಇದ್ದಾನೆ ಎನ್ನುವಂಥ ನಿರೀಕ್ಷೆಯಿಂದ ಹೋಗುವಾಗ ಅಲ್ಲಿ ಸೋಲನ್ನು ಕಾಣುವಂಥ ಪರಿಸ್ಥಿತಿ. You get the pain. Why? Confusion. Why this is happening? What God is doing in my life? He only told me I'm doing this, I'm obeying Him. But all that, this is happening. Why? ನನ್ನ ಜೀವಿತದಲ್ಲಿ ನಾನು ಆತನು ಹೇಳಿದ್ದನ್ನೆಲ್ಲ ಕೇಳಿ ವಿಧೇಯನಾಗಿ ನಡೆದುಕೊಳ್ಳುತ್ತಾ ಇದ್ದೇನೆ, ಆದರೂ ಸಹ ಯಾಕೆ ಇದೆಲ್ಲ ನನ್ನ ಜೀವಿತದಲ್ಲಿ ಬರುತ್ತಾ ಇದೆ? Every pain that you pass through in your life has a purpose. God is strengthening your character and making you to hope on God, to keep your faith on God more and more, and rely on God more and more rather than on your strength. ನಿನ್ನ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಕಷ್ಟ ನಷ್ಟಗಳ ಮಧ್ಯದಲ್ಲಿಯೂ ಸಹ ದೇವರು ನಿನ್ನ ಸಂಗಡ ಇದ್ದು, ನೀನು ಇನ್ನೂ ಆತನಿಗೆ ಹತ್ತಿರವಾಗಬೇಕು, ಆತನ ಮೇಲೆ ನಂಬಿಕೆಯು ಹೆಚ್ಚಾಗಬೇಕು ಎಂಬುದಾಗಿ ಆತನು ನಿನ್ನ ಸಂಗಡ ಇದ್ದುಕೊಂಡು ನಡೆಸುವಾತನಾಗಿದ್ದಾನೆ. That's what you read in Romans 5 verses 3 to 4, which says it produces character and hope. ಅದನ್ನೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 4ನೇ ವಾಕ್ಯದವರೆಗೂ ಓದುವಂತ ಕಾರ್ಯಗಳಲ್ಲಿ ಆತನಿಗೆ ಎಲ್ಲ ಒಂದು ನೋವುಗಳಲ್ಲಿಯೂ ಸಹ ಆತನ ಒಂದು ತೀರ್ಮಾನ ಉಂಟು ಎಂಬುದಾಗಿ ಕಾಣುತ್ತೇವೆ. Every pain, every sufferings has its purpose, and it molds you, and he brings you nearer and nearer to God, to rely on God. ಆತನು ಪ್ರತಿಯೊಂದು ವೇದನೆಗಳ ಮಧ್ಯದಲ್ಲಿಯೂ ಕಷ್ಟಗಳ ಮಧ್ಯದಲ್ಲಿಯೂ ಸಹ ಆತನ ಒಂದು ತೀರ್ಮಾನ ಉಂಟು, ಅದರಲ್ಲಿಯೂ ನಾವು ಆತನಿಗೆ ಹತ್ತಿರವಾಗಿ ನಡೆದುಕೊಳ್ಳಬೇಕೆನ್ನುವುದು ಆತನ ತೀರ್ಮಾನವಾಗಿದೆ. The more Joseph suffered, he was closer to God. ಯೋಸೇಪನು ಎಷ್ಟರ ಮಟ್ಟಿಗೆ ಅಲ್ಲಿ ಕಷ್ಟವನ್ನು ಅನುಭವಿಸಿದನೋ ಅಷ್ಟರ ಮಟ್ಟಿಗೆ ದೇವರಿಗೆ ಹತ್ತಿರವಾಗಿ ಕಂಡು ಬಂದನು. The more Moses was put into confusion and pain, every time he goes back to God and crying, God, now help me. Again he goes back, fails, comes back. Lord, help me. He goes back with God's assurance. He fails. Again comes back. Hello, not one time, 10 times Moses failed. ಮೋಶೆಯು ದೇವರು ವಾಗ್ದಾನ ಮಾಡಿ ಕಳಿಸಿದಂಥ ವ್ಯಕ್ತಿ, ಆದರೂ ಸಹ ಫರೋಹನ ಬಳಿಗೆ ಪ್ರತಿಯೊಂದು ಬಾರಿ ಹೋಗಬೇಕಾದರೂ ಸೋತು ಹೋಗುತ್ತಾನೆ. ಫರೋಹನ ಬಳಿ ಹೋಗಿ ಇಸ್ರಾಯೇಲರನ್ನು ಕಳಿಸು ಎಂಬುದಾಗಿ ಹೇಳಿದಾಗ ಆತನು ಕಳಿಸುವುದಿಲ್ಲ. ದೇವರ ವಾಗ್ದಾನವನ್ನು ಪಡೆದುಕೊಂಡಂತ ಹೋದಂಥ ವ್ಯಕ್ತಿಯೇ, ಆದರೂ ಸಹ ಆತನು ಫರೋಹನ ಬಳಿಗೆ ಹೋದಂಥ ಪ್ರತಿ ಬಾರಿಯೂ ಸೋತು ಹೋಗುತ್ತಾನೆ. ಆದರೆ ಸೋತು ಹೋಗುತ್ತೇನೆ ಎಂಬುದಾಗಿ ಸುಮ್ಮನೆ ಬಿಡಲಿಲ್ಲ. ಪ್ರತಿ ಬಾರಿಯೂ ದೇವರ ಪಾದಗಳ ಬಳಿಗೆ ಬಂದು ಆತನು ಪ್ರಾರ್ಥಿಸಿ ಮತ್ತೆ ಹೋಗುತ್ತಾನೆ, ಸೋತು ಹೋಗುತ್ತಾನೆ, ಮತ್ತೆ ಪ್ರಾರ್ಥಿಸುತ್ತಾನೆ, ಮತ್ತೆ ಸೋತು ಹೋಗುತ್ತಾನೆ. ಈ ತರ ಆತನು 10 ಬಾರಿ ಆದರೂ ಸಹ ದೇವರನ್ನು ಬಿಡದೆ ಹಿಡಿದುಕೊಂಡಿದ್ದನು. Hallelujah. Jesus, amen. God was faithful in all his failures. ಆತನ ಎಲ್ಲಾ ಸೋಲುಗಳಲ್ಲಿಯೂ ದೇವರು ಆತನಿಗೆ ನಂಬಿಗಸ್ತನಾಗಿಯೇ ಇದ್ದನು. We know the end result. ಅದರ ಮುಕ್ತಾಯವೇನು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು. Hallelujah. Hallelujah. When we have a good season, a happy, joyful season, my dear friend, remember all these things happened because of
God's faithfulness in your life. ಈ ಎಲ್ಲ ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾಲವು ಬರುವಂಥ ಸಮಯದಲ್ಲಿ ಇವೆಲ್ಲವೂ ದೇವರ ತೀರ್ಮಾನದ ಪ್ರಕಾರವಾಗಿ ಆತನು ನಂಬಿಗಸ್ತನಾಗಿದ್ದರಿಂದಲೇ ನಮ್ಮ ಜೀವಿತದಲ್ಲಿ ಇದೆಲ್ಲ ನಡೆಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. In this year, you must have had joyful season, happy seasons, everything happening according to your wishes. Oh, yes, you make a supplication, God answers. There are so many blessings that you are received in this year. Remember all these things because of God's faithfulness. ನಿಮ್ಮ ಜೀವಿತದಲ್ಲಿ ಈ ವರ್ಷ ಪೂರ್ತಿಯಾಗಿ ಅನೇಕ ವೇಳೆಗಳಲ್ಲಿ ನೀವು ಸುಖದಿಂದಲೂ ಸಂತೋಷದಿಂದಲೂ ಕಳೆದಿರಬಹುದು. ದೇವರಿಂದ ಅನೇಕ ಆಶೀರ್ವಾದಗಳನ್ನು ಪಡೆದುಕೊಂಡಿರಬಹುದು. ಇವೆಲ್ಲವೂ ದೇವರು ನಿಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಆತನು ನಂಬಿಗಸ್ತನಾಗಿದ್ದು ನಿಮಗೆ ನೆರವೇರಿಸಿದ್ದಾನೆ ಎಂಬುದನ್ನು ನೀವು ನೆನಪಿಸಿಕೊಳ್ಳಿ ಎಂಬುದಾಗಿ ಹೇಳಲು ಬಯಸುತ್ತೇನೆ. Hallelujah. 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 Many will say, God has blessed me this year. ಎಷ್ಟು ಜನ ಹೇಳುತ್ತೀರಿ, ದೇವರು ಈ ಒಂದು ವರ್ಷದಲ್ಲಿ ನನ್ನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ. We must remember the source of our blessings. ದೇವರು ನಮ್ಮನ್ನು ಆಶೀರ್ವಾದ ಮಾಡಿರುವಂತ ಆ ಮೂಲ ಕಾರಣ ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Hallelujah. 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 Deuteronomy chapter 8 verse 18 says, Deuteronomy 8:18, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, and you shall remember the Lord your God, for it is he who gives you power to get wealth, and that he may establish his covenant which he swore to your fathers as it is this day. ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Hallelujah. 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 Many of you must have had a lot of blessings this year, and you have been very joyful. God has blessed me this. All that is fine, my dear friend. Don't say that is because you made money, you made a very good business, you got educated. Hello, it is not your strength, my dear friend. Remember, it is from God. God has given you strength. God has given you knowledge. God has given you opportunity. God has created environment so that you will have good seasons. ನಿಮ್ಮ ಜೀವಿತದಲ್ಲಿ ಈ ಒಂದು ವರ್ಷವನ್ನು ಗಮನಿಸಿ ನೋಡಬೇಕಾದರೆ ಅನೇಕ ವೇಳೆಗಳಲ್ಲಿ ನೀವು ನಷ್ಟವನ್ನು ಅನುಭವಿಸದೆ ಲಾಭವನ್ನು ಪಡೆದುಕೊಂಡಿರುವಿರಿ, ಸುಖವನ್ನು ಅನುಭವಿಸಿರುವಿರಿ, ಸಂಪತ್ತನ್ನು ಪಡೆದುಕೊಂಡಿರುವಿರಿ, ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡಿರುವಿರಿ. ಅದೆಲ್ಲ ನಾನು ಸಂಪಾದನೆ ಮಾಡಿದ್ದು, ನಾನು ವಿದ್ಯೆಯನ್ನು ಪಡೆದುಕೊಂಡಿದ್ದರಿಂದ ನಾನು ಚೆನ್ನಾಗಿ ಓದಿ ಇದನ್ನೆಲ್ಲ ಮಾಡಿಕೊಂಡೆನು, ನನ್ನ ಸಂಪಾದನೆ ನನ್ನ ಕಷ್ಟಾರ್ಜಿತ ನಾನು ಮಾಡಿದ್ದು ಎಂಬುದಾಗಿ ಹೇಳದೆ, ದೇವರು ನಿಮಗೆ ಪ್ರತಿಯೊಂದು ಸಮಯದಲ್ಲಿಯೂ ನೀವು ಲಾಭ ಕಾಣುವಂತೆ ಅದಕ್ಕೆ ಬೇಕಾದಂಥ ಸರಿಯಾದಂಥ ಒಂದು ಸಮಯವನ್ನು ಏರ್ಪಡಿಸಿದನು. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕೆ ದೇವರು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳನ್ನು ನೆನಪಿಸಿಕೊಳ್ಳಿರಿ. ನಿಮ್ಮನ್ನು ಬಲಗೊಳಿಸಿದನು, ನಿಮಗೆ ಬೇಕಾದಂಥ ಪ್ರತಿಯೊಂದು ಕಾರ್ಯವನ್ನು ಆತನು ದಯಪಾಲಿಸಿದ್ದರಿಂದಲೇ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಹೇಳಿ ಆತನನ್ನು ಜ್ಞಾಪಿಸಿಕೊಂಡು ಸ್ತುತಿಸುವುದಕ್ಕೆ ತಿಳಿದುಕೊಳ್ಳಿರಿ. Hallelujah. Hallelujah. Amen. Never take the glory of God to you. Give the honor and glory which God deserves, my dear friend, because of him, as we read in the first 6 things, because of his mercies, because of his grace, we are standing today, we are not consumed. ಪ್ರೀತಿಯುಳ್ಳ ದೇವಜನರೇ, ಮೊದಲನೆಯದಾಗಿ ನಾವು ಓದಿದಂಥ ವಾಕ್ಯದ ಪ್ರಕಾರವಾಗಿ ಪ್ರಲಾಪಗಳಲ್ಲಿ ಓದಿದಂಥ ವಾಕ್ಯಗಳ ಪ್ರಕಾರವಾಗಿ ಆತನ ಕೃಪಾವರಗಳು, ಆತನ
ಕರುಣೆಯಿಂದಲೇ ನಾವು ಇಂದಿನ ದಿನದಲ್ಲಿ ಜೀವಿತವಾಗಿದ್ದೇವೆ, ಉಳಿದಿರುವುದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಅದೇ ರೀತಿಯಾಗಿ ದೇವರು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳು ಆತನಿಂದ ಬಂದವು ಎಂಬುದಾಗಿ ನೆನಪಿಸಿಕೊಳ್ಳಿ. ಇವೆಲ್ಲವೂ ನಾನು ಮಾಡಿದ್ದು ಎಂಬುದಾಗಿ ನಾವು ಕೊಚ್ಚಿಕೊಳ್ಳುವಂತ ಅವಶ್ಯಕತೆಯೇ ಇಲ್ಲ. As we come to the end of the year, honor the God for all the possessions you have, all the blessings you have. Bible says in Proverbs chapter 3:9, honor the Lord with your possessions and with the first fruits of all your increase. Come, count the blessings of what God has given you. Come to God with thankfulness in your heart. ವರ್ಷದ ಕೊನೆಯ ಒಂದು ದಿನಗಳಲ್ಲಿ ಬಂದಿರುವಂಥ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಮಹೋಪಕಾರಗಳನ್ನು ಎಣಿಸಿಕೊಂಡು ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿ ಕಾಣಲ್ಪಡಬೇಕು. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನಮ್ಮಲ್ಲಿ ಬೆಳೆದಿರುವ ಪ್ರತಿಯೊಂದು ಕಾರ್ಯಗಳು, ನಮ್ಮ ಕೈಯಲ್ಲಿರುವಂಥ ಪ್ರತಿಯೊಂದು ನಮ್ಮದಲ್ಲ, ದೇವರು ನಮಗೋಸ್ಕರ ನಮ್ಮನ್ನು ಬಲಪಡಿಸಿ ಕೊಟ್ಟಿರುವಂತವು ಎಂಬುದಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಕಲಿತುಕೊಳ್ಳಬೇಕು. Last, I just want to tell His promises. God was so faithful to us in promising us whenever we were failing, whenever we were discouraged, whenever we were dismayed. ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗುವಾಗ, ಕುಂದಿ ಹೋಗುವಂಥ ಸಮಯದಲ್ಲಿ ದೇವರ ವಾಗ್ದಾನಗಳು ನಮ್ಮನ್ನು ಬಲಪಡಿಸುವಂಥದ್ದಾಗಿದ್ದವು. Every word came to us, encouraging us. Psalms 119:50 says, they revive the soul in odd times. When you open the Bible, the God speaks to us when we are so down and we are worn out, we are tired. That time God's word spoke to us this year to strengthen us. ನಮ್ಮ ಜೀವಿತದಲ್ಲಿ ನಾವು ಕುಂದಿ ಹೋಗಿ, ಸೋತು ಹೋಗಿ, ಮನಸ್ಸಿನಲ್ಲಿ ವೇದನೆಯಿಂದ ತುಂಬಿರುವಂತಹ ಸಮಯದಲ್ಲಿ ದೇವರ ವಾಕ್ಯವು ನಮ್ಮನ್ನು ಚೈತನ್ಯಗೊಳಿಸುವಂತದ್ದಾಗಿದೆ. ಅದನ್ನು ಕೀರ್ತನೆಗಳು 119:50ನೇ ವಾಕ್ಯದಲ್ಲಿ ಓದುತ್ತೇವೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. Hallelujah. Jesus, amen. Many of us this year will say, yes, when I was so down, I failed. When I was miserably placed, God's word spoke to me and strengthened me. ಅನೇಕ ವೇಳೆಗಳಲ್ಲಿ ಅನೇಕ ಜನರು ಈ ಒಂದು ದಿನದಲ್ಲಿ ಹೇಳುವುದಕ್ಕೆ ಸಾಧ್ಯ ಉಂಟು, ನನ್ನ ಜೀವಿತದಲ್ಲಿ ನಾನು ವೇದನೆಯಿಂದ ಸೋತು ಹೋಗಿ ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ದೇವರ ವಾಕ್ಯವು ನನ್ನ ಸಂಗಡ ಮಾತನಾಡಿ ನನ್ನನ್ನು ಬಲಪಡಿಸಿತು ಎಂಬುದಾಗಿ ಅನೇಕರು ಹೇಳುವುದಕ್ಕೆ ಸಾಧ್ಯ ಉಂಟು. The women cricketer Jemima said when she was standing there in the cricket stadium playing, and when she found that she was totally tired, worn out, and she can take no more ball, I was so tired. The word spoke to us saying that, be still, I am there, I will fight for you. Be still, remember, your God will fight for you. She said that one word, that God is going to fight for me. That word gave me energy. After that, I did not know what I did. All the balls coming and going, I was just standing there. God was doing everything for me. ಇಲ್ಲಿ ನಾವು ಗಮನಿಸಿ ನೋಡುವಂತಹ ಸಮಯದಲ್ಲಿ ಕೆಲವು ತಿಂಗಳುಗಳ ಹಿಂದೆಯೇ ಒಬ್ಬ ಕ್ರಿಕೆಟರ್, ಅಂದರೆ ಮಹಿಳಾ ಕ್ರಿಕೆಟರ್, ಅವರು ಕ್ರಿಕೆಟ್ ಆಡುವಂತಹ ಸಮಯದಲ್ಲಿ ಮೈದಾನದಲ್ಲಿ ಅವರು ಆಡುವಾಗ ಬಹಳ ಆಯಾಸಗೊಂಡಿದ್ದರು. ಅದರ ನಂತರ ಅವರಿಂದ ಆಡುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. ಆ ಒಂದು ಸಮಯದಲ್ಲಿ ದೇವರ ವಾಕ್ಯವು ಅವರನ್ನು ಬಲಪಡಿಸಿತು ಎಂಬುದಾಗಿ ಅವರೇ ಆ ಕ್ರಿಕೆಟ್ ನಡೆದ ನಂತರ ಸಾಕ್ಷಿಯಾಗಿ ಹೇಳಿದರು. ದೇವರ ವಾಕ್ಯವು, ನೀವಂತೂ ಸುಮ್ಮನಿರುವಿರಿ, ನಾನೇ ನಿಮಗೋಸ್ಕರ ಯುದ್ಧ ಮಾಡುವೆನು ಎನ್ನುವಂಥ ವಾಕ್ಯವು ಅವರನ್ನು ಬಲಪಡಿಸಿತು. ಆ ಒಂದು ಸಮಯದಲ್ಲಿ ಅವರಿಗೆ ಬರುವಂಥ ಯಾವುದೇ
ಬಾಲನ್ನು ಅವರು ಎದುರಿಸುವುದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ನಿಂತಿದ್ದರು. ದೇವರ ವಾಕ್ಯವು ಬಲಪಡಿಸಿದ್ದರಿಂದ ಅವರು ಅದರ ನಂತರ ಏನಾಯಿತು ಎಂಬುದಾಗಿ ತಿಳಿಯದಂತೆ ಹಾಗೆ ನಿಂತಿದ್ದೆನು. ಆದರೆ ನಡೆದದ್ದು ಎಲ್ಲವೂ ದೇವರಿಂದಲೇ ಸಾಧ್ಯವಾಯಿತು ಎಂಬುದಾಗಿ ಆಕೆಯು ಹೇಳುತ್ತಾರೆ. Yes, hallelujah. Hallelujah. God was so faithful in encouraging us throughout this last year so that we may reach this end of this year, my dear friend, and into new year. ದೇವರು ನಮಗೆ ಈ ವರ್ಷ ಪೂರ್ತಿಯಾಗಿ ನಮ್ಮ ಸಂಗಡ ಇದ್ದು ನಮಗೆ ನಂಬಿಗಸ್ತನಾಗಿ ಕಂಡು ಬಂದಿದ್ದರಿಂದಲೇ ಈ ವರ್ಷವನ್ನು ಮುಗಿಸುವಂತ ಒಂದು ಗಳಿಗೆಗೆ ಬರುತ್ತಾ ಇದ್ದೇವೆ. ಮತ್ತು ಆತನು ಇನ್ನು ಮುಂದೆಯೂ ನಮ್ಮ ಸಂಗಡ ಇದ್ದು ನಮಗೆ ನಂಬಿಗಸ್ತನಾಗಿಯೇ ಕಾಣಲ್ಪಡ್ತಾನೆ. We must have had lot of doubts in our lives, ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಸಂಶಯಗಳು ಇರಬಹುದು. but the word of God cut through all our doubts and given us encouragement. ನಮ್ಮ ಜೀವಿತದಲ್ಲಿ ಇರುವಂತ ಪ್ರತಿಯೊಂದು ಎಲ್ಲ ಸಂಶಯಗಳಿಗೂ ದೇವರ ವಾಕ್ಯವು ನಮ್ಮನ್ನು ಸಂತೈಸಿ ನಮಗೆ ಉತ್ತರವನ್ನು ಕೊಡುವಂತದ್ದಾಗಿದೆ. Abraham was promised with a son, but 25 years passed. He didn't have son. ಅಬ್ರಹಾಮನಿಗೆ ಒಂದು ಮಗುವು ದೊರೆಯುತ್ತದೆ ಎಂಬುದಾಗಿ ಆತನಿಗೆ ವಾಗ್ದಾನವು ದೊರೆಯಿತು. ಆದರೆ ಅನೇಕ ವರ್ಷಗಳೇ ದಾಟಿ ಹೋದವು. Oh, doubts after doubts. ಆತನಿಗೆ ಈಗ ಸಂಶಯದ ಮೇಲೆ ಸಂಶಯಗಳು. The gift which God promised was not visible to him. ಆತನು ವಾಗ್ದಾನ ಮಾಡಿದಂತ ಕಾರ್ಯಗಳು ಈಗ ಕಣ್ಣಿನ ಮುಂದೆ ಕಾಣಿಸುತ್ತಾ ಇಲ್ಲ. But he held on to the promise of God. ಆದರೂ ಸಹ ಆತನು ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. Oh, you must have had so many doubts, but because of God's word, your hope was on God, and now you are end of this year. ನಿಮಗೂ ಸಹ ಅನೇಕ ರೀತಿಯಾದಂಥ ಸಂಶಯಗಳು ಇದ್ದಿರಬಹುದು. ಆದರೂ ಸಹ ದೇವರ ಮೇಲೆ ನೀವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರಿಂದ ಈ ವರ್ಷದ ಈ ಕೊನೆಯ ದಿನಗಳಲ್ಲಿ ನಾವು ಬಂದು ಸೇರಿದ್ದೇವೆ. What God had promised Abraham, he fulfilled. He failed not. He was faithful. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನ್ನು ಆತನು ನೆರವೇರಿಸಿದನು, ಅದನ್ನು ಬಿಟ್ಟು ಬಿಡಲಿಲ್ಲ. So, my dear friend, ಆದ್ದರಿಂದ ಪ್ರೀತಿಯುಳ್ಳ ಸ್ನೇಹಿತರೆ, for the faithfulness of a God, what do you do? ದೇವರ ನಂಬಿಗಸ್ತಿಕೆಗೆ ನಾವೇನು ಮಾಡುತ್ತಾ ಇದ್ದೇವೆ? God's faithfulness demands our praise and gratitude. ದೇವರ ಆ ನಂಬಿಗಸ್ತಿಕೆಯು ನಮ್ಮಿಂದ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಸ್ತುತಿಸಬೇಕು ಮತ್ತು ಆತನಿಗೆ ಕೃತಜ್ಞತೆಯುಳ್ಳಂತವರಾಗಿ ಕಾಣಲ್ಪಡಬೇಕು. Psalms 34:1-7 very clearly says, ಕೀರ್ತನೆಗಳು 34:1-7 ಹೇಳಲ್ಪಟ್ಟಿದೆ. I will bless thee, Lord, at all times. His praises shall continually be in my mouth. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. My soul shall make its boast in the Lord. The humble shall hear of it and be glad. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. Oh, magnify the Lord with me and let us exalt his name together. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. Why? ಯಾಕೆ? I sought the Lord and he heard me and delivered me from all my fears. ಯಾಕೆಂದರೆ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. Hallelujah. Hallelujah. Let everyone say, God heard my prayers and delivered me. ಪ್ರತಿಯೊಬ್ಬರು ಹೇಳಲಿ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಬಿಡಿಸಿದನು. This poor man cried out, and the Lord heard him and saved him out of all his troubles. ಈ ದೀನನಾದಂಥ ನಾನು ದೇವರ ಬಳಿಯಲ್ಲಿ ಮೊರೆ ಇಡುವಂತ ಸಮಯದಲ್ಲಿ ದೇವರು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. Hallelujah. Hallelujah. We have come to this
End of this year, almost end of this year, my dear friend, now we can say, this poor man cried and God heard my prayers and delivered me from all my fears. ಈ ಒಂದು ವರ್ಷದ ಕೊನೆಯ ದಿನಗಳಲ್ಲಿ ಬಂದಿರುವಂಥ ನಾವು ದೇವರನ್ನು ನೋಡಿ ನಾನು ದೀನನಾಗಿರುವಂಥ ವ್ಯಕ್ತಿಯು ದೇವರ ಬಳಿಯಲ್ಲಿ ಮೊರೆ ಇಡುವಂಥ ಸಮಯದಲ್ಲಿ ಆತನು ನನ್ನ ಪ್ರಾರ್ಥನೆಯನ್ನು ಕೇಳಿ ಎಲ್ಲಾ ಬಾಧೆಗಳಿಂದ ನನ್ನನ್ನು ಬಿಡಿಸಿದನು. Hallelujah. Hallelujah. ಕಣ್களை ಮೂಡಿ ಜೈವಿಪமாக. Let's close our eyes and give thanks to God for all the goodness that He has showered upon us throughout this year, brought us out from all the evils of this world. And today we stand here and say, it is His grace and mercy that we are not consumed. ದೇವರ ಪಾದಗಳಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಈ ಒಂದು ವರ್ಷ ಪೂರ್ತಿಯಾಗಿ ದೇವರು ನನ್ನ ಸಂಗಡ ಇದ್ದು ಆತನು ನಂಬಿಗಸ್ತನಾಗಿದ್ದು ನನ್ನನ್ನು ನಡೆಸಿಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆ ಒಂದು ಕೃತಜ್ಞತಾ ಹೃದಯದಿಂದ ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸುವಂತವರಾಗಿ ಕಾಣಲ್ಪಡಬೇಕು. Heavenly Father, we praise and worship you, Lord, for the wonderful time that you've given us to remember and to, Lord, count your blessings in our lives. There were, Lord, seasons of dryness. There were seasons of confusion. But Lord, seasons did not affect you. You were with us all the time, very close by, coming along with us, taking our hand, leading us, Lord, in the righteous path. Lord, not letting down our hands. Wherever we were falling, your hands pulled us up. Lord, wherever, Lord, we failed, Lord, you carried us upon your shoulders and brought us to this end of this year and say, Lord, this poor man cried unto thee. Lord, you delivered me from all my fears. Yes, Master. Today, Lord, we can praise and worship you for all the goodness, for all your faithfulness, oh Lord, you stand and celebrate your faithfulness, Lord Jesus Christ. Thank you, Lord. Thank you for this church that you have given. Lord, we could come and celebrate your faithfulness in this church at this time, oh Lord Jesus. We had so many problems, so many obstacles, but all through your loving hand, your merciful hand, Lord, were with us, helping us wherever we were failing. Lord, giving us good health wherever, Lord, our sickness affected us, and given us life back. Yes, Master, for many of us will say here, God has given me life back. We were not consumed. We were not carried away by the fears, our doubts, our failures. But Lord, you helped us through. We thank you. Once again, Lord, we thank you. Lord, we kneel down before thee, kiss your feet and glorify your name. We ask, Lord, bless your people at this year. As we are, Lord, come to the almost end of this year. Lord, you have blessed your people. Help us to go through, Lord, to the new year with new vigor and with your power, O Lord Jesus Christ, with your graces and mercy to follow us. Bless all the people who heard this God's word. Continue to be faithful to you. Continue, Lord, to celebrate your faithfulness in our lives. Bless your people. In Jesus' precious name I pray. Amen. Amen. ನನ್ನ ಮನವೇ ಎಗುಣ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಸ್ತುತಿ. ನನ್ನ ಮನವೇ ಎಗುಣ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. Hallelujah. 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 God bless you all.